ಸ್ಟ್ಯಾಂಡರ್ಡ್ ಇತ್ತಾಯ್ತಾ. ಈಗ ನೆನಪಾಗ್ತಾ ಉಂಟು ನನಗೆ, ಬರ್ತಾಳ ಅಂತ ಕಾಯ್ತಿದ್ದೇನೆ. ಗೊತ್ತಿಲ್ಲ, ಇಲ್ಲಾಂದರೆ ಅಷ್ಟು ಒಳ್ಳೆ ಬೇಕು ಮಿಸ್ ಆದರೆ. ಜೂನಿ ನೋಡಿ, ಅವಳು ಸಹ ತೋಟದಲ್ಲಿ ಇದ್ದಾಳೆ. ಸೆಕೆ ಹಾಗೆ ತೋಟಕ್ಕೆ ಬರ್ತಾಳೆ. ಮತ್ತು ಅವಳು ಕೆತ್ತೆ ಹುಳಿ, ಉಂಡೆ ಹುಳಿ ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಾ ಅಂತ ಹೇಳಿ. ಆಲ್ಮೋಸ್ಟ್ ನಮ್ಮ ಸೈಡ್ ಎಲ್ಲರೂ ಕೂಡ ಇದನ್ನೇ. ಪಾರಿಜಾತ ಅಲ್ಲ ಆಯಿತು, ಪಾರಿಜಾತಕ್ಕೆ ಒಂದು ಕೇಸರಿ ಕಲರ್ ದಂಡು ಇರ್ತದಲ್ಲ, ಇದಕ್ಕೆ ದಂಡು ಎಂತ ಇಲ್ಲ. ಹೀಗೇನು ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ದನಕ್ಕೆ, ಅದಕ್ಕೆ ಅಪ್ಪ ಓಡಿಸೋದು ತಿನ್ನೋದು. ಒಂದು ಪಪ್ಪಾಯಿ ಸಿಕ್ಕಿತ್ತು. ನಾನು ಯಾಕೆ ಕೊಯ್ದಂದರೆ ಅದು ತೂತಾಗಿತ್ತು. ಒಳ್ಳೆ ಉಂಟಂತ ನೋಡಿದ್ದು, ಪಚಕ್ಕಾಯಿತು. ಟಿಂಕ್ ಫೋಟೋ ಇದು ಮನೆಗೆ ಹಾಕಲಿಕ್ಕೆ. ಇದು ಫ್ರೇಮ್ ಫ್ರಂಟಲ್ಲಿ ಎಲ್ಲರದು ಉಂಟಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ರಿಂಗಿ ರಿಂಗಿ ಡಿಂಗಿ ಕಾಣಿಸ್ತಾನೆ ಅವನು, ಡಿಂಗಿ ಅಂತ. ಇದು ಕೆಲಸ ಮುಗಿಸಿ ಈಗ ತೋಟಕ್ಕೆ ಬಂದಿದ್ದೇನೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡುವಂತ. ಯಾವಾಗಲೂ ಅಪ್ಪ ಚೇಂಜ್ ಮಾಡ್ತಾರೆ. ಇವತ್ತು ಅವರು ಬೇಗ ದನಗಳನ್ನು ಕರ್ಕೊಂಡು ಹೋದಕ್ಕೆ ಈಗ ನನಗೆ ಚೇಂಜ್ ಮಾಡಲಿಕ್ಕೆ ಹೇಳಿದರು. ಹಾಗೆ ಸ್ಪ್ರಿಂಕ್ಲರ್ ಒಂದು ಚೇಂಜ್ ಮಾಡಿ ಪಂಪ್ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಹಟ್ಟಿಯಲ್ಲಿರುವ ಶುಭ ಮನೆಗೆ ಹುಲ್ಲು ತೊಗೊಂಡು ಹೋಗಬೇಕು. ಇವತ್ತು ನಾನು ಹೊರಗಿನ ಸೊಪ್ಪು ತೊಗೊಂಡು ಬರಲಿಲ್ಲ, ಕತ್ತಿ ತೊಗೊಂಡು ಹೋಗಿರಲಿಲ್ಲ. ಹಾಗೆ ಇಲ್ಲಿಂದ ತೋಟದಿಂದ ಇಲ್ಲಿಂದ ಅದು ಸ್ವಲ್ಪ ತೊಗೊಂಡು ಹೋಗುವ ಅಂತ. ಮತ್ತೊಂದು ಬೇಜಾರದ ವಿಷಯ ಅಂತ ಹೇಳಿದರೆ, ಮೊನ್ನೆ ಆದಿತ್ಯವಾರ ನಮ್ಮ ಜೂಲಿ ಕಾಣೆದ್ದು. ನಾವು ಆದಿತ್ಯವಾರ ದೇವಸ್ಥಾನಕ್ಕೆ ಹೋಗಿರ್ಬೋದು, ನಿಮಗೆ ಗೊತ್ತಿರ್ಬೋದು. ಬೆಳಿಗ್ಗೆ ಹೋಗಬೇಕಾದ್ರೆ ಮನೆಯಿಂದ ಸ್ವಲ್ಪ ಗೇಟಿಂದ ಹೊರಗಡೆ ಕೂತ್ಕೊಂಡಿದ್ದದ್ದು ಗಣಿ ನೋಡಿದ್ರಂತೆ. ಮತ್ತು ಆ ದಿವಸ ಇರಲಿಲ್ಲ, ನಾವು ಅಕ್ಕನವರೆಲ್ಲ ಇದ್ರಲ್ಲ ಅಂತೇಳಿ ಆ ಕಡೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲಿಲ್ಲ. ಮತ್ತು ಸೋಮವಾರದಿಂದ ಅವಳಿದ್ದ ಪ್ಲೇಸು, ತೋಟ, ನಾನು ದನಗಳನ್ನು ಕರ್ಕೊಂಡು ಬರುವಾಗ, ದನಗಳನ್ನು ನೋಡ್ಲಿಕ್ಕೆ ಹೋಗುವಾಗ, ಅಪ್ಪನೇ ಜ್ಯೂಸ್ ಕೊಡ್ಲಿಕ್ಕೆ ಹೋಗುವ, ಪ್ರತಿ ಸಲ ಕರೆದು ಅವಳನ್ನು ಕರೆದು ಬರ್ತಾಳ ಎಲ್ಲ ಸಿಗ್ತಾಳ, ಮುರ್ರು ಮಾಡಿದರೆ ಬರ್ತಾಳೆ ಅಂತೇಳಿ ಎಲ್ಲ ಕಡೆ ಹುಡುಕಿದೆ. ನನಗೆ ಇಲ್ಲಿ ತನಕ ಸಿಗಲಿಲ್ಲ ಅವಳು. ನಮ್ಮಲ್ಲಿ ಕಾಣೆದು ಇಷ್ಟು ದಿವಸ ಅಂದರೆ, ಈಗ ಗಂಡು ಬೆಕ್ಕುಗಳು ಹೋದರೆ ಒಂದು 2 ದಿವಸದಲ್ಲಿ ಆದರೂ ಬರ್ತಾರೆ. ಜೂಲಿ ಹೊರಗೆ ಹೋದರೆ, ಬೆಳಿಗ್ಗೆ ಹೋದರೆ ಸಂಜೆ ಒಳಗೆ ಬರ್ತಿದ್ಲು. ಇಲ್ಲಿ ತನಕ ಬರಲಿಲ್ಲ. ನನಗೆ ಅನ್ನಿಸ್ತದೆ ಯಾವುದಾದ್ರೂ ಪ್ರಾಣಿ ಬೇಟೆ ಮಾಡಿತ್ತು ಅಂತ ಅಂದ್ಕೊಳ್ತೇನೆ ನಾನು. ಅದೇ ಅವಳು ಇಷ್ಟು ಸಮಯ ಎಲ್ಲಿ ಸಹ ಹೊರಗೆ ಹೋಗ್ತಿರಲಿಲ್ಲ. ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ಲು, ಒಂದು 2 ವೀಕ್ಸ್ ಮುಂಚೆ. ತೋಟದಲ್ಲಿ ಇದ್ದದ್ದು ನಾನು ನಿಮಗೆ ಹೇಳಿದ್ದೆ ನೋಡಿ, ತೋಟಕ್ಕೆ ಬಂದಿದ್ದಾಳೆ. ನಾನು ಕರೆದ್ರೂ ಬರ್ತಿರಲಿಲ್ಲ, ಈಗ ಅವಳೇ ಬರಲಿಕ್ಕೆ ಶುರು ಮಾಡಿದ್ದಾಳೆ ಅಂತ. ಆಮೇಲಿಂದ ಬರ್ತಿದ್ಲು. ಮೊನ್ನೆ ಆದಿತ್ಯವಾರದಿಂದ ಇನ್ನೂ ತನಕ ಬರಲಿಲ್ಲ. ನಾನು ಬರ್ತಾಳೆ ಅಂತ ಕಾಯ್ತಿರ್ತೇನೆ. ನನಗೆ ಹಾಲು ಹಾಕುವಾಗ ಎಲ್ಲ ನೆನಪಾಗ್ತದೆ ಅವಳದು. ಇಲ್ಲದ್ರೆ ಅವಳು ವೆಯ್ಟ್ ಮಾಡ್ತಿರ್ತೆ. ನಾನು ರಾತ್ರಿ ಮಲಗಿಂದ ಮುಂಚೆ ಮೊಸರು ಹಾಕುವಾಗ ಹಾಲಿನ ಪಾತ್ರೆಗೆ ಕಾಯ್ತಿದ್ಲು. ಈಗ ನೆನಪಾಗ್ತದೆ. ಅಂದರೆ ಅವಳೊಂಥರ ಸಾಫ್ಟ್ ಆಯಿತಾ, ಅಂದರೆ ಬೆಕ್ಕಲ್ಲಿ ಅವಳೊಂಥರ ಸಿಸ್ಟಮ್ ಮೇಂಟೈನ್ ಮಾಡಿದ್ಲು. ಊಟ ಕೂರುವಾಗ ಸಹ ದೂರ ಕೂರೋದು, ಮತ್ತು ಅವಳದೇ ಒಂದು ಸ್ಟ್ಯಾಂಡರ್ಡ್ ಇತ್ತಾಯ್ತಾ. ಈಗ ನೆನಪಾಗ್ತಾ ಉಂಟು ನನಗೆ, ಬರ್ತಾಳ ಅಂತ ಕಾಯ್ತಿದ್ದೇನೆ. ಗೊತ್ತಿಲ್ಲ, ಇಲ್ಲಾಂದರೆ ಅಷ್ಟು ಒಳ್ಳೆ ಬೇಕು ಮಿಸ್ ಆದರೆ. ಅವಳಿಗೊಂದು ಮರಿ ಇದ್ದರೂ ನನಗೆ ಬೇಜಾರು ಇರ್ತಿರಲಿಲ್ಲ. ಮರಿ ಕೂಡ ಇಲ್ಲ ಅವಳ ಥರದ್ದು, ಅವಳೇ ಸಿಂಗಲ್ ಪೀಸ್ ಇದ್ದದ್ದು. ಹಾಗೆ ಅವಳದು ನೆನಪಾಗ್ತಾ ಉಂಟು ನನಗೆ. ಮೊನ್ನೆಯಿಂದ ಇಲ್ಲ ಅವಳು. ಜೂನಿ ನೋಡಿ, ಅವಳು ಸಹ ತೋಟದಲ್ಲಿ ಇದ್ದಾಳೆ. ಸೆಕೆ ಹಾಗೆ ತೋಟಕ್ಕೆ ಬರ್ತಾಳೆ. ಮತ್ತು ಅವಳು ಪ್ರೆಗ್ನೆಂಟ್ ಆಯಿತಾ, ಯಾವಾಗ ಮರಿ ಇಡ್ತಾಳೆ ಅಂತ ಗೊತ್ತಿಲ್ಲ. ಈಗ ಒಂದು ಸ್ವಲ್ಪ ದೂರ ಹೋಗೋದು, ಕಾಡಿಗೆ ಹೋಗೋದೆಲ್ಲ ಕಡಿಮೆ ಮಾಡಿದ್ದಾಳೆ. ಇಲ್ಲೇ ತೋಟದಲ್ಲಿ ಎಲ್ಲೇ ಆದರೂ ಇರ್ತಾಳೆ. ಮತ್ತು ಜಾಸ್ತಿ ಮಲ್ಕೊಂಡೇ ಇರ್ತಾಳೆ, ರೆಸ್ಟ್ ಮಾಡೋದು. ಜೂನಿಯಮ್ಮ ಅಂತ ರೆಸ್ಪಾನ್ಸ್ ಇಲ್ಲ. ಮರಿ ಆದಮೇಲೆ ನಾನೇ ನೋಡ್ಕೊಳ್ಬೇಕು. ಈಗ ಮಾತ್ರ ದೊಡ್ಡ ಜನರಾಗೆ ಮಾಡೋದು ಅವಳು. ನೋಡಿ, ಇದು ನಾವು ಉಂಡೆ ಹುಳಿ ಅಂತ ಹೇಳ್ತೇವೆ, ನಿಮಗೆ ಗೊತ್ತಿರ್ಬೋದು. ಕಳೆದ ವರ್ಷ ನಮ್ಮ ಮನೇಲಿ ಇದರದ್ದು ಒಬ್ಬರ ಹತ್ರ ಕೊಯ್ಯಿಸಿ ಅಪ್ಪ ಅದನ್ನು ಕಟ್ ಮಾಡಿ ಒಣಗಿಸಿ ಆಮೇಲೆ ಹುಡಿ ಮಾಡಿ ಇಟ್ಕೊಂಡದಿತ್ತು. ಅದನ್ನೇ ನಾವು ಹುಣಸೆ ಹುಳಿ ಬದಲಿಗೆ ಇದನ್ನು ಯೂಸ್ ಮಾಡೋದು. ಉಂಡೆ ಹುಳಿ ಮತ್ತು ಕೆತ್ತೆ ಹುಳಿ ಅಂತ ಹೇಳ್ತೇವೆ ಇದಕ್ಕೆ. ಬೇರೆ ಯಾರೆಲ್ಲ ಯೂಸ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮ ಸೈಡ್ ಆಲ್ಮೋಸ್ಟ್ ನಾವು ಇದನ್ನೇ ಯೂಸ್ ಮಾಡೋದು. ನಮ್ಮ ತೋಟದಲ್ಲೇ ಇದರದ್ದು ಮರ ಉಂಟು. ಹಾಗೆ ಜಾಸ್ತಿ ಆದಾಗ ಅದನ್ನು ಕೊಯ್ಸ್ತಾರೆ. ಆದರೆ ಇದು ಉಂಟಲ್ಲ, ಇದು ಹಣ್ಣಾಗಿ ಬಿದ್ದದಷ್ಟು ಯೂಸು ಒಳ್ಳೆಯದಾಗೋದಿಲ್ಲ. ಕಾಯಿ ತೆಗೆದ್ರಷ್ಟೇ ಒಳ್ಳೆಯದಾಗೋದು ಹುಡಿ ಮಾಡ್ಕೊಳ್ಳಿಕ್ಕೆ.
ಈ ಸಲ ಅಪ್ಪನಿಗೆ ಆಗೋದಿಲ್ಲ ಅಂಥೇಳಿ ಹತ್ತಲಿಲ್ಲ, ಇಲ್ಲಾಂದರೆ ಅದು ಮಿಸ್ ಮಾಡೋದು ಅಂತಲೇ ಇಲ್ಲ ಅಪ್ಪ ಮರಕ್ಕೆ ಹತ್ತೋದು. ಇದರ ಕೆಳಗೆ ಹೀಗೆ ಉಂಟು ನೋಡಿ ಮರ. ನಿಮಗೆ ಗೊತ್ತಿದ್ದರೆ ಹೇಳಿ, ನೀವು ಯೂಸ್ ಮಾಡ್ತೀರಾ ಅಂತ. ಕಳೆದ ವರ್ಷಕ್ಕಿಂತ ಒಂದು ಸ್ವಲ್ಪ ಜನ ನನ್ನ ಸಬ್ಸ್ಕ್ರೈಬರ್ ಹೊಸೊಬ್ರು ಆ್ಯಡ್ ಆಗಿರ್ತೀರಲ್ವ, ಅದಕ್ಕೆ ಹೇಳಿದ್ದು. ನಾವು ಕೆತ್ತೆ ಹುಳಿ, ಉಂಡೆ ಹುಳಿ ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಾ ಅಂತ ಹೇಳಿ. ಆಲ್ಮೋಸ್ಟ್ ನಮ್ಮ ಸೈಡ್ ಎಲ್ಲರೂ ಕೂಡ ಇದನ್ನೇ ಸಾಂಬಾರಿಗಾಗಲಿ ಅಥವಾ ಎಂಥಕ್ಕೆ ಹುಳಿ ಯೂಸ್ ಮಾಡ್ತಿದ್ರು ಇದರ ಪೌಡ್ರನ್ನು ಯೂಸ್ ಮಾಡ್ತಾರೆ. ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಇವಳಿಗೆ ಹುಲ್ಲು ತೊಗೊಂಡು ಬಂದು ಹಾಕಿ ಆಯಿತು. ಈಗ ನಾನು ಅಪ್ಪನ ಹತ್ರ ಹೋಗ್ತಿದ್ದೇನೆ. ನೆಟಿಂಗಿ ಕೂರ, ನಾನು ಇವತ್ತು ಒಂದು ಸ್ವಲ್ಪ ಬೇಗ ಅಪ್ಪನ ಹತ್ರ ಹೋಗ್ತಿದ್ದೇನೆ. ಯಾಕಂದರೆ ಅವ್ರು ನನ್ನ ಹತ್ರ ಹೇಳಿದರು ಸ್ಪ್ರಿಂಕ್ಲರ್ ಚೇಂಜ್ ಮಾಡು, ನಾನು ಹೋಗ್ತೇನೆ ಅಂಥೇಳಿ. ನಾನು ಚೇಂಜ್ ಮಾಡಬೇಕಾದ್ರೆ 3 ಸ್ಪ್ರಿಂಕ್ಲರ್ ಕಾಣೋದಿಲ್ಲ. ನಾನೀಗ ಚೇಂಜ್ ಮಾಡಿ ಬಂದೆ. ಅದು ಎಲ್ಲಿ ಅಪ್ಪ ಇಟ್ಟಿದ್ದಾರಾ ಅಥವಾ ಮಿಸ್ ಆಯಿತಾ ಅಂತ ಗೊತ್ತಿಲ್ಲ. ಅದಕ್ಕೆ ಈಗಲೇ ಹೋಗಿ ಹೇಳಿದರೆ ನನಗೆ ಮತ್ತೆ ಮರ್ತು ಹೋಗ್ತದೆ. ಇಲ್ಲಾಂದರೆ ಹೀಗೆ ಬೇರೆ ಎಂಥ ವರ್ಕ್ ಬಂದರೆ ಅದು ವಿಷಯ ಮರ್ತು ಹೋಗ್ತದೆ. ಮತ್ತು ಅಪ್ಪ ಹೇಳ್ತಾರೆ ನೀನು ಹೇಳಲಿಲ್ಲ ಅಂತ. ಮತ್ತು ಅದಲ್ಲದೆ ಮೊನ್ನೆ ತೊಗೊಂಡದ್ದು ಹೊಸ ಸ್ಪ್ರಿಂಕ್ಲರ್ ಅಲ್ಲ, ಅದಕ್ಕೆ ಹೇಳಲೇಬೇಕಷ್ಟೇ. ಹಾಗೆ ಹೋಗ್ತಿದ್ದೇನೆ ನಾನು. ಅವರ ಹತ್ರ ಹೇಳಿ ಬಂದು ಮತ್ತೆ ಪುನಃ ಜ್ಯೂಸ್ ತೊಗೊಂಡು ಹೋಗೋಷ್ಟರಲ್ಲಿ ಸುಮಾರು ಹೊತ್ತು ಹೋಗ್ತದೆ. ಅದಕ್ಕೋಸ್ಕರ ಈಗಲೇ ಕೊಂಡೋಗಿ ಕೊಟ್ಟು ವಿಷಯ ಹೇಳಿಬಿಡುವ ಅಂತ. ಅವ್ರು ಹೇಳಿದ ಪ್ರಕಾರ 5 ಸ್ಪ್ರಿಂಕ್ಲರ್ ಕೆಳಗೆ ತೋಟಕ್ಕೆ ಹಾಕಲಿಕ್ಕೆ ಸಿಗಬೇಕಿತ್ತು. ನನಗೆ 2 ಸಿಕ್ಕಿತ್ತು. ಇನ್ನು 3 ಸ್ಪ್ರಿಂಕ್ಲರ್ ಎಲ್ಲಿ ಹೋಯಿತು, ಅಪ್ಪ ತೆಗೆದಿಟ್ಟಿದ್ದಾರಾ ಎಂತಂದು ಗೊತ್ತಿಲ್ಲ. ಈಗ ಹೋಗಿ ಅವ್ರ ಹತ್ರ ಕೇಳುವ. ನಿನ್ನೆ ವ್ಲಾಗಲ್ಲಿ ತೋರಿಸಿದೆಲ್ಲ ಹೂವು ಅಂತ, ಇದು ದಾರಿಯಲ್ಲೆಲ್ಲ ಬೀಳ್ತಾ ಇರ್ತದೆ ಅಂತ. ಇದು ಪಾರಿಜಾತ ಅಲ್ಲ ಆಯಿತು. ಪಾರಿಜಾತಕ್ಕೆ ಒಂದು ಕೇಸರಿ ಕಲರ್ ದಂಡು ಇರ್ತದಲ್ಲ, ಇದಕ್ಕೆ ದಂಡು ಅಂತ ಇಲ್ಲ. ಹೀಗೆ ನೋಡಿ, ಇದು ಹೂವು ಎಲ್ಲ ಹೂವು ನೋಡಿ ಈ ಥರನೇ ಉಂಟು. ಇದು ಭಗಂತ ಮರ ಅಂತ ಹೇಳ್ತೇವೆ ನಾವು, ಅದರದ್ದು ಹೂವು. ಈ ಮರದಲ್ಲಿ ಧೂಪ ಅಂತ ಹೇಳ್ತಾರಲ್ಲ ಅದು ಕೂಡ ಸಿಗ್ತದೆ. ಅಂದರೆ ಈ ಮರದ ರಸದಿಂದ ಧೂಪ ಸಿಗುವಂಥದ್ದು. ಅಂದರೆ ಹೋಮಕ್ಕೆಲ್ಲ ಹಾಕಿ ಹೊಗೆ ಬರ್ತದೆ ನೋಡಿ ಧೂಪ ಅಂತ, ಅದು ಆ ಮರದ ಹೂ. ಇದು ಪಾರಿಜಾತ ಅಲ್ಲ. ಪಾರಿಜಾತ ತುಂಬ ಪರಿಮಳ ಇರ್ತದೆ, ಇದು ಅಷ್ಟು ಪರಿಮಳ ಇಲ್ಲ, ಆದರೆ ಒಂದು ಪರಿಮಳ ಉಂಟು ಅಂತ ಹೇಳ್ಬೋದು ಇದನ್ನು. ಇವಳೊಬ್ಳು ಇಲ್ಲಿ ಕಾಣ್ತಿದ್ದಾಳೆ, ಪುಟ್ಟಕ್ಕ. ಅಪ್ಪ ಎಲ್ಲಿದ್ದಾರೆ ಅಂತ ಇನ್ನು ಹುಡುಕ್ತಾ ಇದ್ದೇನೆ ನಾನು. ಹಾಗೆ ನನಗೆ ಎಕ್ಸಾಕ್ಟ್ ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾಗೋದಿಲ್ಲ. ಇದು ಇದರದ್ದು ಸೌಂಡ್ ಉಂಟಲ್ಲ, ದನಗಳು ಆಚೀಚೆ ಹೋಗುವಾಗ ಗೊತ್ತಾಗ್ತದಲ್ಲ, ಅದನ್ನು ನೋಡಿ ಇವರು ಕಂಡು ಹುಡುಕ್ತಾರೆ. ಅಪ್ಪ ನಾನು ಪುಟ್ಟಕ್ಕ ಇಲ್ಲಿ ಕಾಣ್ತಿದ್ದಾಳೆ. ಎಲ್ಲಿ ಅಪ್ಪ ಎಲ್ಲಿಯಾ? ಅಲ್ಲ, ಇವಳು ಮಿಸ್ ಆಗಿದ್ದಾಳ. ಅಪ್ಪ ಸಿಕ್ಕಿದ್ರು, ಮಂಗು ಒಟ್ಟಿಗಿದ್ದಾರೆ ಅಪ್ಪ. ಪುಟ್ಟಕ್ಕ ಹೊಳೆಗೆ ಹೋಗಿ ಆಯಿತು. ಇವರು ಎಂತ ಮಾತಿದ ನಾನು ನೋಡ್ಕೊಳ್ಳೋದು ನಂಗೆ ಗೊತ್ತಾಗೋದಿಲ್ಲ. ಅವಳು ಆ ಕಡೆಯಿಂದಾಗಿ ಹೊಳೆಗೆ ಇಳಿದ್ಲು. ಪಾನಿ ಏನಂದರೆ ಕಾಡಲ್ಲಿ ಒಂದು ಕಡೆ ಹೆಬ್ಬಲಸು ಬೀಳ್ತದೆ, ಅದನ್ನು ಹೆಕ್ಕಲಿಕ್ಕೆ ಹೋಗೋದು ಅಂತ. ಅದು ಮಂಗಗಳೆಲ್ಲ ಎಳ್ದು ಹಾಕ್ತಾರೆ ಚಿಕ್ಕ 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 ಕಾಯನ್ನು. ಇವ್ರು ಹೆಕ್ಲಿಕ್ಕೆ ಹೋಗೋದು. ಅದಕ್ಕೆ ಅಪ್ಪ ಅದೊಂದು ತಿನ್ನೋದು ಬೇಡ ಅಂತ ಹೇಳಿ ಓಡಿಸೋದು, ಸೊಪ್ಪು ತಿಂದರೆ ಸಾಕು ಅಂತ. ಅವಳೊಬ್ಳು ನೀರಿಗೆ ಹೋದ್ಲು. ಹೆಬ್ಬಲಸು ನೋಡಿ ಹೀಗಿರ್ತದೆ, ಹಣ್ಣಾಗಿದೆ ಅಂತ ಗೊತ್ತಿಲ್ಲ ನನಗೆ. ಒಂದು ಹಣ್ಣು ಥರ ಕಾಣಿಸ್ತದೆ ಇದು. ಸಾಧಾರಣ ಹಣ್ಣಾಗಿದೆ, ನಿಮಗೆ ಗೊತ್ತಿರ್ಬೋದು. ನಾನು ಲಾಸ್ಟ್ ಇಯರ್ ತೋರಿಸಿದ್ದೆ. ಇದನ್ನು ಹೆಕ್ಲಿಕ್ಕೆ ಬರೋದು. ಇದು ಹಲಸಿನ ಹಣ್ಣಿನ ಹಾಗೆ ಟೇಸ್ಟ್. ಅದಕ್ಕೆ ಇದು ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ದನಕ್ಕೆ. ಅದಕ್ಕೆ ಅಪ್ಪ ಓಡಿಸೋದು, ತಿನ್ನೋದು ಬೇಡ ಅಂತ. ಅವಳು ಆದರೂ ಕೂಡ ಇಲ್ಲಿಗೆ ಓಡಿ ಬರ್ತಿದ್ದವಳು. ಇಲ್ಲಿ ನೋಡಿ ಅಂತೆ, ಇದು ತಿನ್ನಲಿಕ್ಕೆ ಓಡಿ ಬರೋದವಳು. ಕಾಡಲ್ಲಿ ಎಲ್ಲ ಕಡೆ ಕೂಡ ಹೆಬ್ಬಲಸಿದು ಸೀಸನ್ ಆಯಿತಾ. ಹಾಗೆ ಅವರಿಗೆ ಎಲ್ಲೆಲ್ಲಿ ಮರ ಉಂಟು ಅಂತ ಎಲ್ಲ ಗೊತ್ತುಂಟು. ಈಗ 3-4 ಕಡೆ ಹೋಗಿ ಇವಳು ಬಂದ್ಲು ಗೌರಿ. ಅವಳನ್ನು ಪುಟ್ಟಕ್ಕನ ಹತ್ರ ಕರ್ಕೊಂಡು ಹೋಗ್ತಿದ್ದೇನೆ ನಾನು. ಇಲ್ಲಿ ಅವಳು ಬಂದು ಕರೆಯೋದು ಎಲ್ಲಿ ಹೋದ್ಲು ಅಂತ. ಅವಳು ಹೋಗುವಾಗ ಎಂತ ನೆನಪಿರೋದಿಲ್ಲ ಈ ಹೆಬ್ಬಲಸು ತಿನ್ನೋದ್ರಲ್ಲಿ. ಮತ್ತು ಸ್ಪ್ರಿಂಕ್ಲರ್ ಇದು ಅಪ್ಪ ಅಂತ ಕೇಳಿದೆ, ಅದು ಅವರೇ ಎಲ್ಲೋ ಒಂದು ಕಡೆ ತೆಗೆದಿಟ್ಟಿದ್ದಾರಂತೆ. ಎಲ್ಲೋ ತೋಟದ ಮಧ್ಯದಲ್ಲಿ ಉಂಟು ಆ ಮರದ ಕೆಳಗಡೆ ಅಂತ ಹೇಳಿದರು. ಹಾಗೀಗ ನಾನು ಹೋಗಿ ಹಾಕ್ಬೇಕಷ್ಟೇ. ನನಗೆ ಅದು ಹೇಳಲಿಲ್ಲ ಅಂತ ಹೇಳಿದರೆ ಮರ್ತು ಹೋಗ್ತದೆ. ಲಾಸ್ಟ್ ಟೈಮ್ ಅಲ್ಲಿ ಕೆಳಗಡೆ ಬೇಲಿ ಬಿಚ್ಚಿ ಹೋಗಿತ್ತು, ಅದು ಹೇಳಲೇ ಇಲ್ಲ. 2 ದಿವಸ ಆದಮೇಲೆ ಅಪ್ಪ ಬೈತಾ ಇದ್ದಾರೆ ನನಗೆ, ನಿಂಗೊಂದು ಹೇಳಲಿಕ್ಕೆ ಆಗೋದಿಲ್ವಾ ಬೇಲಿ ಹೋಗಿದೆ ಅಂತೇಳಿ ಅಂತ. ಇನ್ನು ಇದು ಹೀಗೆ ಆಗಬಾರ್ದಲ್ಲ ಅಂತೇಳಿ ಹೇಳಲಿಕ್ಕೆ ಬಂದದ್ದು. ಮತ್ತು ಒಂದು ಸಮಾಧಾನ ಆಯಿತು ನನಗೆ. ಹೇಳಲಿಲ್ಲ ಅಂದರೆ ನೀನು ಹೇಳಲಿಲ್ಲ ಅಂತ ಹೇಳ್ತಾರೆ. ಇವಳನ್ನು ಕರ್ಕೊಂಡು ಹೊಳೆ ಹೋಗ್ತಿದ್ದೇನೆ. ಯಾಕಂದರೆ ಪುಟ್ಟಕ್ಕ ಹೊಳೆಗೆ ಆಲ್ರೆಡಿ ಹೋಗಿ ಆಗಿದೆ. ಅಂದರೆ ಇವಳಿಗೆ ತಿನ್ನುವಾಗ, ಹೆಬ್ಬಲಸು ತಿನ್ನುವಾಗ ನೆನಪಿರೋದಿಲ್ಲ ಪುಟ್ಟಕ್ಕ ಒಟ್ಟಿಗೆ ಇದ್ದಾಳಾ ಇಲ್ವಾ ಅಂತ. ಒಂದು ಸ್ವಲ್ಪ ದೂರ ರಸ್ತೆಯಲ್ಲಿ ಬಂದಾದಮೇಲೆ
ನೆನಪಾಗ್ತದೆ, ಇಲ್ಲ ಹಾಗೆ ಕರಿಯೋದು, ಗಟ್ಟಿ ಕರಿಯೋದು. ಕೊಳ್ಳಿ ಇಬ್ಬರು ಸೇಲಿ ಬಂದರು. ಕುರಿಶ್ರೀ ಕೂತಿ ಚಿಂಕು, ನಿನಗೆ ಭಯ ಹೋಗ್ಲಿಕ್ಕೆ, ಅವ ನೀರಲ್ಲೇ ಹೊರಲಾಡ್ತಾ ಇರುವವ. ಇವರಿಬ್ರು ಇಲ್ಲಿದ್ದಾರೆ ನೋಡಿ ಅಂತೆ. ಒಂದು ಪಪ್ಪಾಯಿ ಸಿಕ್ಕಿತ್ತು. ನಾನು ಯಾಕೆ ಕೊಯ್ದು ಅಂದರೆ ಅದು ತೂತಾಗಿತ್ತು. ಒಳ್ಳೆ ಉಂಟಂತ ನೋಡಿದ್ದು, ಪಚಕ್ಕಾಯಿತು. ಟಿಂಕಿ ಕೊಡುವ ಅಂತ. ಟಿಂಕಿ ಉಂಟಲ್ಲ, ಪಪ್ಪಾಯಿ ಅಂತ ಹೇಳಿದ್ರೆ ಜೀವ ಬಿಡ್ತಾನೆ. ಕೂರನಿಗಾದ್ರೆ ಅಷ್ಟು ಅಭ್ಯಾಸ ಇಲ್ಲ. ಟಿಂಕಿ ಅಂತ ಹೇಳಿದ್ರೆ ಪಪ್ಪಾಯಿ ಅಂತ ಹೇಳಿದ್ರೆ ಆಯಿತು. ಊಟ ಹಾಕಲಿಲ್ಲ ತೊಂದರೆ ಇಲ್ಲ, ಪಪ್ಪಾಯಿ ಹಾಕಿದ್ರೆ ಆಯಿತು. ಸಿಹಿ ಉಂಟನಾ? ಅವನಿಗೆ ಇಟ್ಟಿದ್ದಾನೆ. ಎಂತದ ಈಗ ಇನ್ನು ಗಲಾಟೆ ಮಾಡಲಿಕ್ಕಿಲ್ಲ. ನೀನು ಜಾಸ್ತಿ ತಿನ್ನೋದಿಲ್ಲಲ್ಲ ಟಿಂಕಿ. ತಿನ್ನು 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 ಕೂರ. ಹೊತ್ಕೊಂಡು ಹೋಗ್ಲಿಕ್ಕೆ ಶುರು, ಹೊತ್ಕೊಂಡು ಹೋದವ. 1 ಗಂಟೆ ಆಯಿತು. ಅಪ್ಪ ಸ್ನಾನ ಮಾಡಿಸಿ ಒಂದು ಕಡೆ ಮೇಯಿಸ್ತಾ ಇದ್ದರು. ಹಾಗೆ ಈಗ ಮನೆ ಕರ್ಕೊಂಡು ಹೊರಡ್ತಿದ್ದೇನೆ ನಾನು. ಇವರಿಬ್ಬರು ಸಹ ಸಂಜೆ ತನಕ ಇರ್ತಾರೆ ಅವರೊಟ್ಟಿಗೆ. ಹೋಗುವ ಹೊಟ್ಟೆ ತುಂಬ ಇರ್ತದೆ, ಆದರೂ ಅಲ್ಲಲ್ಲಿ ನಿಲ್ತಾ ಮೇಯ್ತಾ ಇರೋದು. ಕರ್ಕೊಂಡು ಹೋಗ್ಲಿಕ್ಕೆ ನಾನೇ ಬರಬೇಕು. ಊಟಕ್ಕೆ ಇವತ್ತು ಮಜ್ಜಿಗೆ ಮತ್ತು ಇದು ಜಿಗುಜೆ. ಮೊನ್ನೆ ಪುಚ್ಚಕ್ಕ ತಗೊಂಡು ಬಂದಿದ್ಲು, 2 ಉಳಿದಿತ್ತು. ಹಾಗೆ ಅದನ್ನು ಮುಗಿಸುವ ಅಂಥೇಳಿ ಒಂದು ಪಲ್ಯ ಮಾಡಿಕೊಂಡದ್ದು. ಗಂಜಿ. ಇದು ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಚೂರು ಖಾರ ಇರ್ಬೋದು, ಗ್ಯಾಸ್ಟ್ರಿಕ್ ಆಗ್ತದೆ ಕೆಲವರಿಗೆಲ್ಲ ಇದನ್ನು ತಿಂದರೆ. ನನಗಂತೂ ತುಂಬ ಖುಷಿ ಆಗ್ತದೆ, ಯಾಕಂದರೆ ನಮ್ಮ ಮನೇಲಿ ಮುಂಚೆ ಆಗ್ತಿತ್ತು. ಇವಾಗ ಮರ ಉಂಟು, ಆಗೋದಿಲ್ಲ ಅದಕ್ಕಿಂತದ್ದು ರೋಗ. ಹಾಗೆ ನಮ್ಮದು ಫ್ರೇಮ್ ಬಂದಿದೆ. ಫ್ರೇಮ್ ಹೇಗುಂಟು ಅಂತ ನೋಡುವ. ನಾನೇ ಕಳಿಸಿದ್ದು ಫೋಟೋ ಇದು ಮನೆಗೆ ಹಾಕಲಿಕ್ಕೆ. ಇದು ಫ್ರೇಮ್ ಫ್ರಂಟಲ್ಲಿ ಎಲ್ಲರದು ಉಂಟಲ್ಲ, ಹಾಗೆ ನಮ್ಮದು ಸಹ ಇಬ್ಬರದ್ದು ಇರಲಿ ಅಂತ ಒಂದು ಫ್ರೇಮ್ ಮಾಡಿಸಿದ್ದು ಮದುವೆದು. ಇದು ಫೇವ್ರೆಟ್ ಪಿಕ್ ನಮ್ಮದು. ಗಣಿಯವರು ಕೂಡ ಇದೇ ಆಗ್ಬೋದು ಅಂತ ಹೇಳಿದರು. ಹಾಗೆ ಫ್ರೇಮ್ ಇವತ್ತು ಸಿಕ್ಕಿತ್ತು, ನಾನು ತಗೊಂಡು ಬಂದೆ.